ಅಕ್ಷಯ ಪಾರ್ಕಿನ ಮುಂದೆ ಸಂತೆ ಮೈದಾನದಲ್ಲಿ ಮೆಟಲನ್ನು ಹಾಕಿದ್ವಿ. ಸಿಸ್ಟಮು, ಜನರೇಟರು, ಫ್ಲೆಕ್ಸು. ಯಾರು ಸ್ವಾಮಿ ಹೋರಾಟಕ್ಕೆ ಹಣ ಕೊಡೋರು? ಯಾರು ಸ್ವಾಮಿ ಹೋರಾಟಕ್ಕೆ ಹಣ ಕೊಡೋರು? ಯಾರು ಬಂದಿರ್ತಕ್ಕಂಥ ಬಡ ವ್ಯಕ್ತಿಗಳ ಬಗ್ಗೆ ಕಾಳಜಿ ಮಾಡೋರು? ಗಂಟೆ ಗಂಟೆ ಭಾಷಣ ಮಾಡ್ತಾರೆ, ಬಡವರ ಪರ ಅಂತ ಹೇಳ್ತಾರೆ. ಆದರೆ ನಮ್ಮ ಪರಿಸ್ಥಿತಿ ಒಂದು ಬೀದಿಗೆ ಬಂದು ಬಿಟ್ಟಿದ್ದೇವೆ ಅಂತಕ್ಕಂಥ ಮಾತು ಹೇಳಿಕೆ ನನಗೆ ಬಹಳ ನಾಚಿಕೆ ಆಗುತ್ತೆ. ನಾವು 2 ದಿವಸ ಏನೋ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ವಿ. ಜಾಗದ ಮಾಲೀಕರ ಪರ್ಮಿಷನ್ ತೆಗೆದುಕೊಂಡು ಜಾಗದ ಮಾಲೀಕರು ಹೇಳಿದ್ರು, ನಾವು 2 ದಿವಸಗಳ ಕಾಲ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತೇವೆ ಅಂತ ಹೇಳಿ. ಅಭ್ಯರ್ಥಿಗಳು ಎಲ್ಲರೂ ಕೂಡ ನಿಶ್ಚಯ ಮಾಡಿದ್ರು, ಕನಿಷ್ಠ 100 ಸಂಖ್ಯೆಯಲ್ಲಿ ನಾವು ಆಮರಣದ ಉಪವಾಸವನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದ್ದರೆ ನಾವು ಬದುಕಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಸಾಯ್ಲಿಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನು ನಾನು ನಿಮ್ಮ ಪದೇ ಪದೇ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಯ ಜೀವ ಕೂಡ ಬಹಳ ಅಮೂಲ್ಯ. ನೀವು ಅಕಸ್ಮಾತ್ ಆಮರಣದ ಉಪವಾಸ ಕೂತ್ರೆ ಇವತ್ತು ರಾಜ್ಯದ ಪರಿಸ್ಥಿತಿಯನ್ನು ನೋಡಲಾಗಿ ಮಂತ್ರಿಮಂಡಲದ ವಿಸ್ತರಣೆಗಾಗಿ ಕಳೆದ 4 ದಿವಸದಿಂದ ಡೆಲ್ಲಿಯಲ್ಲಿ ಸಂಬಂಧಪಟ್ಟಂತಹ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲರೂ ಹೋಗಿ ಕುಳಿತುಕೊಂಡ್ರು ಕೂಡ ಇನ್ನು ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಮಂತ್ರಿಮಂಡಲದ ವಿಸ್ತರಣೆಗೆ ಇನ್ನೂ 5-6 ದಿವಸ ಟೈಮ್ ಆಗೋದು ರೀತಿ ಕಾಣ್ತಾ ಇದೆ. ನಮ್ಮ ಕಷ್ಟವನ್ನ ಕೇಳೋರಿಲ್ಲ. ನಾವು ಹೋರಾಟವನ್ನ ಅಂಬೇಡ್ಕರ್ ಸರ್ಕಲ್ನಿಂದ ಇವತ್ತಿನ ಉಪವಾಸ ಸತ್ಯಾಗ್ರಹ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ವಿ. ಪೊಲೀಸರು ಹೇಳ್ತಾ ಇದ್ದಾರೆ, ನಾವು ನಿಮಗೆ ಅಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಕೊಡಂಗಿಲ್ಲ, ಬೇಕಾದ್ರೆ 1 ತಾಸು 2 ತಾಸು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಗ್ಲಾಸ್ ಹೌಸ್ನಲ್ಲಿ ಹೋರಾಟ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಗ್ಲಾಸ್ ಹೌಸಿಗೆ ಪ್ರತಿನಿತ್ಯ 10,000 ರೂಪಾಯಿ ಬಾಡಿಗೆ ಇದೆ. ಸೌಂಡ್ ಸಿಸ್ಟಮ್ ಆಗಬೇಕು, ಹೋರಾಟಕ್ಕೆ ಆರ್ಥಿಕ ಬರಬೇಕು. ಆದರೆ ಇರ್ತಕ್ಕಂಥ ಎಲ್ಲ ಬಡ ವಿದ್ಯಾರ್ಥಿಗಳು ಯಾವ ರೀತಿ ಹಣವನ್ನು ಹೊಂದಿಸಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ರಾಜ್ಯ ಸರ್ಕಾರ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಮಗೆ ಹೋರಾಟಕ್ಕೆ ಜಾಗಿಯೂ ಕೂಡ ಸಿಗಲಾರದಂತ ಪರಿಸ್ಥಿತಿ ಇರೋದು ಬಹಳ ಖೇದಕರ ಅಂತಕ್ಕಂಥ ಸಂಗತಿಯನ್ನು ನಾನು ಹೇಳಿಕೆ ಮಾಡ್ತಿದ್ದೇನೆ. ಆರ್ಥಿಕ ಹೊರೆಯನ್ನು ಹೊರಡುವಂತ ಕೆಲಸ ಇವತ್ತು ರೈತರ ಮಗನಿಂದ ಆಗಲ್ಲ, ಬಡ ವಿದ್ಯಾರ್ಥಿಗಳಿಂದ ಆಗಿಲ್ಲ, ಬಡ ಅಭ್ಯರ್ಥಿಗಳಿಂದ ಆಗಲ್ಲ. ಪ್ರತಿಯೊಬ್ಬರದ್ದು ಒಂದು ಕಣ್ಣೀರ ಕಟ್ಟಿದೆ. ಆದ್ರೆ ಒಬ್ಬ ಹೋರಾಟಗಾರನಾಗಿ ಒಂದು ಹೋರಾಟಕ್ಕೆ ಸ್ಥಳ ಸಿಗ್ತಾ ಇಲ್ಲ ಅಂತೇಳಿ ಒಂದು ತಲೆ ತಗ್ಗಿಸುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದು ನಿಜವಾಗ್ಲೂ ಕೂಡ ಇದು ನಾಚಿಕೆ ಹಿಡಿತನದ ಕೆಲಸ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಇವತ್ತಿನಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ಯೋಚನೆ ಮಾಡಿ 10 ಜನ ಉಪವಾಸ ಸತ್ಯಾಗ್ರಹ ಯಾರು ಮಾಡೋರು ಅನ್ನೋ ಹೆಸರು ಕೂಡ ಕೊಟ್ಟರು. ಅದೇ ಪೊಲೀಸ್ ಇಲಾಖೆ ಹೇಳ್ತಾ ಇದೆ, ನಿಮ್ಗೆ 2 ತಾಸು ಕಾರ್ಯಕ್ರಮ ಮಾಡಕ್ಕೆ ಕೊಡ್ತೇವೆ, ಇಲ್ಲಾಂದ್ರೆ ನಿಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಕೊಡ್ತಾ ಇಲ್ಲ ಅಂತೇಳಿ. ಸ್ವಾಮಿ, ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು? ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮುಂದೆ ಪ್ರತಿಭಟನೆ ಮಾಡಬೇಕಂದ್ರೆ ಆಗಸ್ಟ್ 4ನೇ ತಾರೀಕಿನವರೆಗೆ ಅವರು ಬಂದಿದ್ದಾರೆ. ಅನೇಕ ಜನ ನಮಗೆ ಸಲಹೆ ಕೊಟ್ಟು, ನೀವು ಹೈಕೋರ್ಟ್ಗೆ ಹೋಗಿ ವೆಕೇಟ್ ಅನ್ನ ಮಾಡಿಸ್ರಿ, ಸ್ಟೇ ವೆಕೇಟ್ ಮಾಡಿಸ್ರಿ, ಅಡ್ವಾನ್ಸ್ಮೆಂಟ್ ತಗೊಂಡು ಹೋಗ್ತಾರೆ. ಹೈಕೋರ್ಟ್ ವಕೀಲರು ಫೀಸ್ ಯಾರು ಕೊಡ್ಬೇಕು ಸ್ವಾಮಿ? ಈ ರೀತಿ ದೊಡ್ಡ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ನಮ್ಮದು ಬಂದವರಿಗೆ ಇವತ್ತು. ಹೋರಾಟಗಾರರು ಹೋರಾಟ ಮಾಡಬೇಕು ಅಂದ್ರೆ ಹೋರಾಟ ಮಾಡಲಿಕ್ಕೆ ಸ್ಥಳ ಇಲ್ಲ ನಮಗೆ. ಇದು ತಲೆ ತಗ್ಗಿ ಪ್ರಜಾಪ್ರಭುತ್ವ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವ ರಾಜ್ಯ ಸರ್ಕಾರ ಬಡ ಪರ ಅಂತ ಹೇಳ್ತಾ ಇದೆ, ಹಿಂಬಾಗಿಲಿನಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಮಿತ್ರರೇ, ನಿಮ್ಮೆಲ್ಲರ ಒಡಲ ಸಂಕಟವನ್ನ ನೋಡಿ. ನಾನು ಅನೇಕ ಜನ ನನ್ನ ಮಿತ್ರರು ಬೆಂಗಳೂರಿನಲ್ಲಿ ಏನಿದ್ದಾರೆ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಮಾಡಿದ್ದೇನೆ. ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ, ಆಮರಣ ಅಂತ ಉಪವಾಸವನ್ನು ಮಾಡಲಿಕ್ಕೆ ಸದ್ಯ ಹೋಗಬೇಡಿ, ಯಾಕೆಂದ್ರೆ ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ಯಾರೂ ಇಲ್ಲ. ಅಕಸ್ಮಾತ್ ಒಬ್ಬ ಬಡ ಅಭ್ಯರ್ಥಿ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ಸ್ಪಂದಿಸುವ ಮನೋಭಾವನೆ ಇರ್ತಕ್ಕಂಥ ಮಾನವೀಯತೆ ಇರ್ತಕ್ಕಂಥ ಸರ್ಕಾರ ಕೂಡ ಇವತ್ತಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅದಕ್ಕಾಗಿ ನೀನೆ ಎಲ್ಲ ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಇವತ್ತು ಆಗಸ್ಟ್ 4ನೇ ತಾರೀಕು ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೋರ್ಟಿಗೆ ಕೊಡೋದಿದೆ.
ನಮ್ಮ ಹೋರಾಟದ ಕುರಿತಂತೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸ್ಟೇಯನ್ನು ವೇಕೆಟ್ ಮಾಡಿಸ್ತೇವೆ ಆಗಸ್ಟ್ 4ನೇ ತಾರೀಕು. ಆರ್ಡರ್ ಆಗಲಿಕ್ಕೆ 3-4 ದಿವಸ ಬೇಕಾಗುತ್ತೆ. ನನಗಂತೆ ಆಗಸ್ಟ್ 7-8 ತರವರೆಗೆ ನಮ್ಮ ಪ್ರಯತ್ನವನ್ನು ಮಾಡಿ ನಾವು ಆ ಸ್ಟೇಯನ್ನು ವೇಕೆಟ್ ಮಾಡಿಸ್ತೇವೆ, ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತೇವೆ. ಅದಾದ ತಕ್ಷಣ ವಾಯು ಸಾರಿಗೆ ಸಂಸ್ಥೆಯ ಮುಂದೆ ಆಮರಣ ಅಂತ ಉಪವಾಸ ಕೊಡುವಂತ ಹೋರಾಟವನ್ನು ನಾವು ನಡೆಸಿಕೊಳ್ಬೇಕು. ಅಷ್ಟೊಳಗೆ ಮಂತ್ರಿಮಂಡಲದ ರಚನೆ ಆಗಿರುತ್ತೆ. ಈಗಿರ್ತಕ್ಕಂಥ ಸಾರಿಗೆ ಸಚಿವರಿಗೆ ಅದೇ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲ. ಯಾರು ಹೊಸ ಸಾರಿಗೆ ಸಚಿವರಾಗ್ತಾರೆ, ಸಚಿವರಾದ 3-4 ದಿವಸದೊಳಗಾಗಿ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನಾನೇ ಸ್ವತಃ ಬೆಂಗಳೂರಿಗೆ ಹೋಗ್ತೇನೆ. ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಬಹಳ ದುಷ್ಕರಕರವಾಗಿ ನಾನು ಹೇಳ್ತಾ ಇದ್ದೇನೆ, ಈ ಹೋರಾಟವನ್ನ ಅನಿವಾರ್ಯವಾಗಿ ನಿಲ್ಲಿಸುವಂತ ಪರಿಸ್ಥಿತಿ ಇವತ್ತು ನಮಗೆ ಬಂದೊದಗಿದೆ. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಹೋರಾಟಕ್ಕೆ ಸ್ಥಳ ಸಿಗ್ತಾ ಇಲ್ಲ. ಆರ್ಥಿಕ ಹೊರೆಯನ್ನ ಹೊರಲಿಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಆಗಲ್ಲ. ಅದಕ್ಕಾಗಿ ಆತ್ಮೀಯ ಮಿತ್ರರೇ, ನಾವೆಲ್ಲ ಕೂಡ ಹೋರಾಟವನ್ನು ಮಾಡಿದ್ವಿ. ಅಹೋರಾತ್ರಿ ಹೋರಾಟವನ್ನು ಕಂಟಿನ್ಯೂ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಅಂದ್ರೆ ಅನಿವಾರ್ಯವಾಗಿ ಇವತ್ತು ನಾವು ಹೋರಾಟವನ್ನು ನಿಲ್ಲಿಸಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಅದಕ್ಕೆ ಒಬ್ಬ ಹೋರಾಟಗಾರನಾಗಿ ನಾನು ನಿಮ್ಮೆಲ್ಲರಲ್ಲಿ ಕೂಡ ಕ್ಷಮೆಯನ್ನ ಕೇಳ್ಕೊಳ್ತೇನೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿಗೆ ನಾನು ಕ್ಷಮೆ ಕೇಳಬೇಕಾದಂತ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಆಗಸ್ಟ್ 4ನೇ ತಾರೀಕು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಉಳಿದಂತ 5 ಜನ ಅಭ್ಯರ್ಥಿಗಳಿಂದ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತೇವೆ. ಕೋರ್ಟಿನಿಂದ ಸ್ಟೇಯನ್ನು ವೇಕೆಟ್ ಮಾಡುತ್ತೇವೆ. ಆಮೇಲೆ ಅದಾದ ತಕ್ಷಣ ಮಂತ್ರಿಮಂಡಲದ ವಿಸ್ತರಣೆ ಆದರೆ ಒಂದು ನಿಯೋಗವನ್ನು ತೆಗೆದುಕೊಂಡು ನಾನೇ ಸಾರಿಗೆ ಸಚಿವರ ಬಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಬಳಿಗೆ ಒಂದು ಮಾತುಕತೆಯನ್ನು ಮಾಡ್ತೇವೆ. ಅಷ್ಟಾದರೂ ಕೂಡ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ನಾವು ಕೋರ್ಟ್ ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಂದು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮುಂದೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಒಂದೇ ಸಾಹೇಬ್ರಿಗೆ